ವಿರಾಮದ ಬಳಿಕ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನು ಕರ್ಕಾಟಕ ರಾಶಿಯವರೆಗೂ ಆ ರಾಶಿಯ ಒಂದು ವಾರದ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಿ. ಈಗ ಸಿಂಹ ರಾಶಿಯಿಂದ ಮುಂದಿನ ರಾಶಿಗಳ ಭವಿಷ್ಯವನ್ನ ತಿಳಿಸ್ಕೊಡೋದಾದ್ರೆ ಸಿಂಹರಾಶಿ ಹೇಗಿರುತ್ತೆ ಈ ವಾರದಲ್ಲಿ ಗಮನಿಸ ಹೋಗೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಹೆಚ್ಚಿನ ಒತ್ತಡ ಅದನ್ನು ಸೂಚಿಸ್ತಾ ಇದೆ. ಕಾರಣ ಏನಪ್ಪ ಅಂತಂದರೆ, ಕರ್ಮಾಧಿಪತಿ ಅಷ್ಟಮಕ್ಕೆ ಹೋದರೆ ಸ್ವಲ್ಪ ಒತ್ತಡ ಹೆಚ್ಚಾಗುತ್ತೆ, ಕ್ಲಿಷ್ಟತೆ ಬರುತ್ತೆ. ಮತ್ತು ಜೊತೆಗೆ ಮಾಂದಿ ನಿಮ್ಮ ಜನ್ಮರಾಶಿಯಲ್ಲಿ ಹಾಗೂ ವ್ಯಯದಲ್ಲಿ ಸಂಚಾರವಾಗುತ್ತೆ. ಈ ಕಾರಣದಿಂದಾಗಿ ವ್ಯಥೆ ಮಾಡ್ಕೊಳ್ತೀರಾ, ಲಾಸ್ ಮಾಡ್ಕೊಳ್ತೀರಾ, ಸ್ವಲ್ಪ ತುಂಬ ಹಚ್ಕೊಂಡವರಿಂದ ದೂರ ಆಗೋ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಅದೃಷ್ಟವಶಾತ್ ಏನಪ್ಪ ಅಂದರೆ, ಚಂದ್ರನ ಸಂಚಾರ ಚೆನ್ನಾಗಿರೋದ್ರಿಂದಾಗಿ ನಿಮಗೆ ಸ್ವಲ್ಪ ಮಟ್ಟಿಗೆ ಬುದ್ಧಿಬಲ ಚೆನ್ನಾಗಿರ್ತದೆ. ಮಕ್ಕಳ ಸಹಾಯ, ಮಕ್ಕಳ ಒಂದು ಮಾರ್ಗದರ್ಶನ ಇದೆಲ್ಲ ತುಂಬ ಸಹಾಯವಾಗುತ್ತೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ವೃತ್ತಿಯಲ್ಲಿ ಕಿರಿಕಿರಿ, ಲಾಭವೂ ಇದೆ, ಸ್ವಲ್ಪ ಕಿರಿಕಿರಿಯೂ ಇದೆ. ಹೀಗಾಗಿ ಲಾಭ ಬರ್ತಾ ಇದ್ದರೆ ಕಿರಿಕಿರಿ ಸಹಿಸ್ಕೊಳ್ತಾರೆ ಜನ. ಹೀಗಾಗಿ ಆ ಥರದ್ದೊಂದು ಲಕ್ಷಣ, ಆ ಥರದ್ದೊಂದು ಫಲ ಇರೋದ್ರಿಂದಾಗಿ ಹೆಚ್ಚು ಆತಂಕ ಏನೂ ಇಲ್ಲ. ಆದರೆ ಚಂದ್ರ 6ನೇ ಮನೆಯಲ್ಲಿರೋದ್ರಿಂದಾಗಿ ಸ್ತ್ರೀಯರಲ್ಲಿ ವಿರೋಧ ಕಟ್ಕೊಳ್ಬೇಡಿ, ಅಥವಾ ಸ್ತ್ರೀಯರಿಗೆ ವಿರೋಧಿಗಳ ಉಂಟಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ಪರಿಶ್ರಮ ಹೆಚ್ಚಾಗಿರ್ತದೆ, ವಿಘ್ನಗಳು ಬರ್ತಕ್ಕಂತಹ ಸಾಧ್ಯತೆ ಸೂಚಿಸುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ದಾಂಪತ್ಯದಲ್ಲಿ ಮನಸ್ತಾಪಗಳು, ಇನ್ನು ವೃತ್ತಿಯಲ್ಲಿ ಕಿರಿಕಿರಿಗಳಾಗ್ತಕ್ಕಂಥದ್ದು, ವ್ಯಾಪಾರಗಳಿಗೆ ಹೆಚ್ಚಿನ ಹೂಡಿಕೆ ಉಂಟಾಗ್ತಕ್ಕಂಥದ್ದು, ಅಂದರೆ ಖರ್ಚಾಗ್ತಾ ಇದೆ ಅಂತ ಹೇಳಿ ಹೆಚ್ಚು ಹೆಚ್ಚು ಇನ್ವೆಸ್ಟ್ ಮಾಡಿಬಿಡ್ತಕ್ಕಂಥ ಸಾಧ್ಯತೆ ಈ ಥರದ್ದೆಲ್ಲ ಇದೆ. ಇದೆಲ್ಲ ಒಳ್ಳೆಯ ಲಕ್ಷಣ ಅಲ್ಲ. ಹೀಗಾಗಿ ಸ್ವಲ್ಪ ಗಮನ ಇರಬೇಕು. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು ಇದು ತುಂಬ ಸಹಾಯವಾಗುತ್ತೆ. ಪ್ರತಿ ದಿವಸ ಈ ವಾರ ಇಡೀ ಮಾಡೋದ್ರಿಂದ ಮನಸ್ಸು ಚಂಚಲವಾಗಲ್ಲ, ತೊಡಕುಗಳೆಲ್ಲ ಅದನ್ನು ಬಿಡಿಸ್ಕೊಂಡು ಒಂದು ಒಳ್ಳೆಯ ಫಲ ಕಾಣಲಿಕ್ಕೆ ಅವಕಾಶ ಆಗುತ್ತೆ. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ವೃತ್ತಿಯಲ್ಲಿ ಒಂದು ಸಂದಿಗ್ಧತೆಯನ್ನು ಕಾಣ್ತೀರಾ, ಗೃಹ ಸನ್ನಿವೇಶಗಳು ನೋಡಿ. ಕಾರಣ ಏನಪ್ಪ ಅಂತಂದರೆ, ಕನ್ಯಾ ರಾಶಿಯವರಿಗೆ ಈ ಚಂದ್ರನ ಬದಲಾವಣೆ ಚತುರ್ಥದಲ್ಲಿದ್ದರೆ ಗೃಹ ಸೌಖ್ಯ ಇತ್ಯಾದಿಗಳು, ಮಿತ್ರರ ಲಾಭ, ಬಂಧುಗಳ ಲಾಭ, ಬಂಧುಗಳಿಂದ ಒಡನಾಟ ಚೆನ್ನಾಗಿರ್ತಕ್ಕಂಥದ್ದು ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಪ್ರೆಷರ್ ಇದೆ, ತುಂಬ ಆತ್ಮೀಯರಿಂದ ಸ್ವಲ್ಪ ದೂರ ಆಗಿರ್ತೀರ, ಕಳ್ಕೊಳ್ತೀರಾ, ಲಾಸ್ ಅಂತೆ ವ್ಯರ್ಥ ಹಣ ಅದು ಉಂಟಾಗೋ ಸಾಧ್ಯತೆ ಇದೆ ವಾರದ ಆದಿಯಲ್ಲಿ. ವೃತ್ತಿಯಲ್ಲಿ ಅಷ್ಟೇ ಸ್ವಲ್ಪ ಪರಿಶ್ರಮ ಜಾಸ್ತಿ, ಸಂಗಾತಿಯಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ಇದೆಲ್ಲ ಇದೆ. ಚರ್ಮ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಬೇಕು. ವಾರ ಮಧ್ಯಭಾಗದಲ್ಲಿ ನಿಮಗೆ ನೋಡಿಪ್ಪ, ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ, ಬುದ್ಧಿಬಲ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ಮಕ್ಕಳ ಜೊತೆಗೆ ವಿಶ್ವಾಸ ತೆಗೆದುಕೊಂಡು ಒಂದು ಸಾಮರಸ್ಯದ ಜೀವನ ಸಾಗಿಸ್ತಕ್ಕಂಥದ್ದು ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಯಾವುದೇ ಮನಸ್ಸು ಚಂಚಲವಾಗದೆ ಸ್ಥಿರಚಿತ್ತದಿಂದ ಇರತಕ್ಕಂಥ ಸಾಧ್ಯತೆ ಇದೆಲ್ಲ ಚೆನ್ನಾಗಿದೆ. ವಾರಾಂತ್ಯದಲ್ಲಿ ಸ್ವಲ್ಪ ನಷ್ಟ, ಕಷ್ಟ, ವ್ಯಥೆ, ನೋವು ಇದೆಲ್ಲ ಇದೆ. ವಸ್ತು ನಷ್ಟತೆ ಬಹಳ ಮುಖ್ಯವಾಗಿ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕಳ್ಕೊಂಡ್ಬಿಡ್ತೀರಾ. ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ, ದಾಂಪತ್ಯದಲ್ಲೂ ಮನಸ್ತಾಪ, ಸಂಗಾತಿಯಿಂದ ಅಸಹಕಾರ ಸಿಗ್ತಕ್ಕಂಥದ್ದು, ಸ್ತ್ರೀಯರಿಗೆ ತೊಡಕುಗಳು ಬರ್ತಕ್ಕಂಥದ್ದು ಈ ಥರದ್ದೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ವೀಕೆಂಡಲ್ಲಿ ನೀವು ಕನ್ಯಾ ರಾಶಿಯವರಿಗೆ ಕ್ಲಿಷ್ಟವಾಗಿದೆ. ಇದಕ್ಕೆ ಪರಿಹಾರ ಏನಪ್ಪ ಆಗಿದ್ದರೆ, ಪರಿಹಾರ ನೋಡಿ, ಅಮ್ಮನವ್ರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿ, ಅಥವಾ ಅಕ್ಕಿ ಕಡಲೆಬೇಳೆ ಪಾಯಸ ನೈವೇದ್ಯ ಮಾಡಿ. ಅಮ್ಮನವರಿಗೆ ತುಂಬ ಸಹಾಯವಾಗುತ್ತೆ. ಪ್ರಸಾದ ತಗೊಳ್ಳಿ. ಈ ವಾರ ಇಡೀ ಮಾಡಿದ್ರೆ ಭಾಳ ಒಳ್ಳೆಯದು. ಇನ್ನು ತುಲಾರಾಶಿ ಗಮನಿಸೋಣ. ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ಸಾಲ ಬಾಧೆಯಿಂದ ಹೊರಬರ್ತೀರ, ಶತ್ರುಗಳಿಂದ ದೂರ ಆಗ್ತೀರ. ಇದೆಲ್ಲ ತುಂಬ ಚೆನ್ನಾಗಿದೆ. ಕಾರಣ ಏನಪ್ಪ ಅಂತಂದರೆ, ಈ ಗುರುವಿನ ದೃಷ್ಟಿಯೇ ನಿಮಗೆ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಟ್ಬಿಡುತ್ತೆ. ಇನ್ನು ಮಾಂದಿ ಕರ್ಮಸ್ಥಾನದಲ್ಲಿದ್ದರೆ ಅದು ಮಂಗಳವಾರದ ಮಟ್ಟಿಗೆ ಸ್ವಲ್ಪ ಕ್ಲಿಷ್ಟವಾಗುತ್ತೆ. ಕೆಲಸ ಕಾರ್ಯಗಳು ಕಠಿಣ ಅನಿಸುತ್ತೆ, ಅಥವಾ ಇನ್ಯಾರೋ ವಿರೋಧ ಬರುತ್ತೆ ನೀವು ಮಾಡೋ ಕೆಲಸಕ್ಕೆ, ಅದು ಮನಸ್ಸಿಗೆ ಬೇಜಾರು ಮಾಡೋ ಸಾಧ್ಯತೆ ಇದೆ ವಾರದ ಆದಿಯಲ್ಲಿ. ವಾರ ಮಧ್ಯಭಾಗದಲ್ಲಿ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಮತ್ತು ಧರ್ಮ ಕಾರ್ಯಗಳು, ಯಾವುದೋ ಒಂದು ಶುಭ ಕಾರ್ಯ ಮಾಡೋಣ ಅಂತ ಅದಕ್ಕೆ ಅಡ್ಡಿ ಬರತಕ್ಕಂಥ ಸಾಧ್ಯತೆ ವಾರ ಮಧ್ಯಭಾಗದಲ್ಲಿ. ಅದೃಷ್ಟವಶಾತ್ ಚಂದ್ರನ ಬಲ ಚೆನ್ನಾಗಿರೋದ್ರಿಂದ ಸ್ನೇಹಿತರ ಸಪೋರ್ಟ್ ಸಿಗುತ್ತೆ, ಬಂಧುಗಳ ಸಪೋರ್ಟ್ ಸಿಗುತ್ತೆ, ಮತ್ತು ಪ್ರಯಾಣ ಸುಖಕರವಾಗಿರುತ್ತೆ. ಜೊತೆಗೆ ಆತ್ಮೀಯರ ಜೊತೆಗೆ ಒಡನಾಟ ಅದು ನಿಮಗೆ ಹೆಚ್ಚಿನ ಹಿತ ಕೊಡುತ್ತೆ. ವಾರ ಮಧ್ಯ ಹೆಚ್ಚಿನ ಅನುಕೂಲ ಇದೆ, ಆತಂಕ ಬೇಡ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಮನಸ್ತಾಪಗಳು, ಸಂಗಾತಿಯಲ್ಲಿ ಮನಸ್ಸಿಗೆ ಬೇಸರ ಉಂಟಾಗೋದು, ಮತ್ತು ಸ್ವಲ್ಪ ಅಳ್ತೀರಾ, ನೋವು ಮಾಡ್ಕೊಳ್ತೀರಾ. ವೀಕೆಂಡಲ್ಲಿ ತುಲಾರಾಶಿಯವರಿಗೆ ಸ್ವಲ್ಪ ಸಂಕಷ್ಟ ಇದೆ. ಇದಕ್ಕೆ ಪರಿಹಾರ ಏನಪ್ಪ ಗಮನಿಸಿ. ನೋಡಿ, ದುರ್ಗಾ ಪರಮೇಶ್ವರಿ ದರ್ಶನ ಮಾಡಿ, ಅಥವಾ ದುರ್ಗಾ ಪರಮೇಶ್ವರಿ ಸ್ತುತಿಯನ್ನು ಹೇಳ್ಕೊಳ್ಳಿ, ಅಥವಾ ದೇವಿ ಅಪರಾಧ ಕ್ಷಮಾ ಸ್ತೋತ್ರ ಅಂತಿದೆ,
ಇದು ಮನಸ್ಸಿಗೆ ತುಂಬ ನಿರಾಳತೆ ತಂದುಕೊಡುತ್ತೆ, ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಗಮನಿಸ್ಕೊಂಡ್ರೆ ನೋಡಿ, ನಿಮ್ಮ ಧನಸ್ಥಾನದಲ್ಲಿ ಈ ಚಂದ್ರ ಇದ್ದರೆ ಅದು ಧನ ಸಮೃದ್ಧಿ, ಕುಟುಂಬ ಸೌಖ್ಯ, ಅನ್ನ ಸಮೃದ್ಧಿ, ಒಳ್ಳೆ ಒಡನಾಟ ಇರುತ್ತೆ. ಸ್ತ್ರೀಯರಿಗೆ ಕುಟುಂಬದಲ್ಲಿ ಹೆಚ್ಚಿನ ಬಲ ಬರುತ್ತೆ. ಸ್ತ್ರೀಯರ ಮಾತನ್ನು ಯಾರು ತೆಗೆದಾಕಲ್ಲ, ಅವ್ರು ಹೇಳಿದರೆ ಮುಗೀತು ಅಂತ. ಆ ಥರದ ಒಂದು ಲಕ್ಷಣ ಚೆನ್ನಾಗಿದೆ ವಾರದ ಆದಿಯಲ್ಲಿ. ಇನ್ನು ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇರ್ತದೆ, ಸ್ವಲ್ಪ ಮ್ಯಾನೇಜ್ ಮಾಡಬಹುದು, ಆತಂಕ ಬೇಡ. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ಸ್ವಲ್ಪ ನಷ್ಟ ಇದೆ, ಮನಸ್ಸಿಗೆ ತೊಡಕು ಉಂಟಾಗುತ್ತೆ, ವ್ಯಥೆ ಉಂಟಾಗುತ್ತೆ. ಮುಖ್ಯವಾಗಿ ಸಂಗಾತಿಯಲ್ಲಿ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು, ವ್ಯಾಪಾರದಲ್ಲಿ ತೊಡಕುಗಳು, ಸಹೋದರ ಸಹಕಾರ, ಇದೆಲ್ಲ ಚೆನ್ನಾಗಿದೆ. ಒಂದು ಸ್ವಲ್ಪ ಮಿಶ್ರವಾಗಿದೆ, ಶುಭವೂ ಇದೆ, ಅಶುಭವೂ ಇದೆ. ಹೀಗಾಗಿ ಸ್ವಲ್ಪ ಜಾಗೃತಿಯಿಂದ ಇರಬೇಕು. ಸಣ್ಣ ಪುಟ್ಟ ತೊಡಕುಗಳದ್ರಿಂದ ಹೊರಬರ್ತೀರ, ಯಾಕಂದರೆ ಚಂದ್ರ ಚೆನ್ನಾಗಿದ್ದಾನೆ, ಹೀಗಾಗಿ ಗುರುವಿನ ಬಲ, ಶುಕ್ರನೂ ಚೆನ್ನಾಗಿದ್ದಾನೆ, ಹೀಗಾಗಿ ಚೆನ್ನಾಗಿದೆ, ಆತಂಕ ಬೇಡ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಸಾಲ ಬಾಧೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರುತ್ತೆ, ಸ್ವಲ್ಪ ಹುಷಾರಾಗಿರಿ. ಜೊತೆಗೆ ಬಹಳ ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಗಮನಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಚಂದ್ರ ನೀರಿನ ಪ್ರಯಾಣ, ತೊಡಕಿನಲ್ಲಿ ಸ್ತ್ರೀಯರು ಪೆಟ್ಟು ಮಾಡಿಕೊಳ್ಳೋ ಸಾಧ್ಯತೆ ಇರ್ತದೆ. ಇದರ ಪರಿಹಾರಕ್ಕೆ ಋಣಮೋಚನ ನರಸಿಂಹ ಸ್ತುತಿಯನ್ನು ಹೇಳ್ಕೊಳ್ಳಿ. ನರಸಿಂಹ ಕವಚ ಬರುತ್ತೆ, ಅದನ್ನೂ ಹೇಳ್ಕೊಂಡ್ರೆ ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಈ ಪರಿಹಾರ ಮಾಡಿದ್ರೆ ವೃಶ್ಚಿಕ ರಾಶಿಯವರಿಗೆ ಒಂದು ರಕ್ಷಣೆ. ಇದು ವೃಶ್ಚಿಕ ಅವರಿಗೆ ಇರತಕ್ಕಂತಹ ಫಲಗಳು. ಸರಿ ಶಾಸ್ತ್ರಿಗಳೇ, ನುಡಿದ 4 ರಾಶಿಗಳ ಫಲಾಫಲ ಹೇಗಿದೆ, ವಾರ ಪೂರ್ತಿ ಯಾವ ರೀತಿಯ ಒಂದಿಷ್ಟು ಪರಿಹಾರಗಳನ್ನು ಕೂಡ ಅವ್ರಿಗೆ ತಿಳಿಸ್ತೀರಾ, ನೋಡೋಣ ಒಂದು ವಿರಾಮದ ಬಳಿಕ. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.